ರಾಮನಗರ ಈಗ ಪಂಚಾಯತ್ ಅದೆಯಲ್ಲ, ಪಟ್ಟಣ ಪಂಚಾಯತಿ ಪಟ್ಟಣ ಪಂಚಾಯತ್ ಆಗಬೇಕಾದ್ರೆ ನಂದೇ ತಕರಾರು ಬಿಟ್ಟು ಅದು ಜನಸಂಖ್ಯೆ ಅಷ್ಟಿರ್ಬೇಕಲ್ಲ. ಜೋಡ ತಾಲೂಕ ಇದೆ, ಜೋಡ ತಾಲೂಕಾ ಜೋಡ ತಾಲೂಕಲ್ಲಿದೆ. ಇಲ್ಲಿ ಪಟ್ಟಣ ಪಂಚಾಯತ್ ಫಸ್ಟ್ ಅಲ್ಲ, ಡಿಪೆಂಡೆಂಟ್ ತಾಲೂಕು ಹೆಂಗೆ ಮಾಡಬೇಕು, ಜನಸಂಖ್ಯೆ ಬೇಕಲ್ಲ. ಏನು ಸುಳ್ಳು ಹೇಳಿ ಮಾಡ್ಕೊಂಡು ಹೋಗೋದೇನ ಸರ್. ನಿನ್ನೆ ರಾಜಕಾರಣದಲ್ಲಿ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಅವರು ಮತ್ತು ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ಭೇಟಿಯಾಗಿರ್ತಕ್ಕಂಥದ್ದು ಎಲ್ಲ ಒಂದು ಕಡೆ ಸಾಕಷ್ಟು ವಿವಿಧ ರೀತಿಯ ಚರ್ಚೆ ಆಗಿದೆ. ಸತೀಶ್ ಜಾರಕಿಹೊಳಿ ಅವರು ಅದಕ್ಕೆ HD ಕುಮಾರಸ್ವಾಮಿ ಮತ್ತು ದೇವೇಗೌಡರನ್ನ ಭೇಟಿಯಾಗಿ ಚರ್ಚೆ ಮಾಡಿರ್ತಕ್ಕಂಥದ್ದು ಹನಿ ಟ್ರ್ಯಾಪ್ ವಿರುದ್ಧ ಏನು ಕಂಪ್ಲೇಂಟ್ ಕೊಡಕ್ಕೆ ಹೋದಾಗ ನನಗೆ ಗೊತ್ತಿಲ್ಲ, ನಾನು ಕೇಳಿಲ್ಲ. ಪತ್ರಿಕೆಯಲ್ಲಿ ಓದಿಲ್ಲ, ಇವತ್ತೆಲ್ಲ 3-4 ಪತ್ರಿಕೆ ಓದಿಲ್ಲ ನಾನು. ಎಲ್ಲೇನು ಸತೀಶ್ ಜಾರಕಿಹೊಳಿ ಇಂಥವ್ರು ಬೆಟ್ಟ ಆಗಿರೋಂಥ ಪೇಪರ್ನಲ್ಲಿ ಇಲ್ಲ. ನಿಮ್ಮ ಕಡೆ ಸುಖ ರಾಂಗ್ ಪೇಪರ್ ಯಾವುದಾದ್ರು ಓದಿದ್ದೀರಿ ನೀವು? ಇಲ್ಲ ಸರ್, ಭೇಟಿ ಯಾವ ತಪ್ಪ ಜಾಗದಲ್ಲಿ ಪ್ರಿಂಟ್ ಆಗಿದ್ದ ಪೇಪರ್ ನಿಮ್ಗೆ ಯಾಕೆ ಸಿಕ್ಕಿದೆ? ಏನಿಲ್ಲ. ಹಾಂ ಸರ್. ಮತ್ತು ಇನ್ನೊಂದು ಏನಾರು ಮತ್ತೆ ಇದು ಬಂದರೆ ಇಂಥ ಸಂದರ್ಭದಲ್ಲಿ ಸಾಕಷ್ಟು CMಗಳು ಚೇಂಜ್ ಆಗಬೇಕು ಅಂತ ಒಂದಿದೆ ಸರ್. ಒಂದು ಕಡೆ ಸತೀಶ್ ಜಾರಕಿಹೊಳಿ ಆಗಬೇಕು ಅಂತ, ಒಂದು ಕಡೆ ನೀವು ಆಗಬೇಕು ಅಂತಲೂ ಇದಿದೆ ಸರ್, ಒಂದು ಕಡೆ ಪರಮೇಶ್ವರ್ ಆಗಬೇಕು ಅಂತ ಇದಿದೆ. ಇಂಥ ಸಂದರ್ಭದಲ್ಲಿ ತಾವು ಏನಾರು ನೋಡಿ, ನಿಮ್ಗೆ ಯಾರು ಸುದ್ದಿ ಕೊಡ್ತಾರೆ ಗೊತ್ತಿಲ್ಲ. ನೀವು ಮೂಲೆಯಲ್ಲಿ ಅದಿದೆ, ಗಾಡಿ ಇರತಕ್ಕ ಬಂದು ಮುಟ್ಟುವುದಿಲ್ಲ, ಎಲ್ಲರ ನಿಂದತಿಲ್ಲ ಅದು ಗಾಡಿ ಧಾರವಾಡ ಬೆಳಗ್ಗೆ ಯಾರು ಹಿಡಿದ ಮೇಲೆ ಹೊಡಿತಾ ಇರ್ಬೋದು. ಹಂಗೆ ಯಾವ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂತ ಯಾವ ಕಾರ್ಯಕ್ರಮವೂ ಇಲ್ಲ, ಯಾವ ಪ್ರಯತ್ನವೂ ಇಲ್ಲ, ಯಾರ್ದು ಅಪೇಕ್ಷೆಯೂ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಒಕ್ಕಟ್ಟದಾರ, ಒಂದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಮುಂದಿನ್ನು ಇರ್ತಾರೆ. ಅದೇ ರೀತಿ ಕೆಲಸಕ್ಕೆ ಹೋಗಬೇಡ್ರಿ. ಉತ್ತರ ಕನ್ನಡ ಜಿಲ್ಲೆ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ವಿಶೇಷವಾಗಿ ಶಿರ್ಸಿ ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತಿದೆ. ಏನಾದ್ರು ಹಳಿಯಾಳ ಭಾಗದವರು ಹೇಳ್ತಾರೋ ಹಳಿಯಾಳ ಪ್ರತ್ಯೇಕ ಜಿಲ್ಲೆ ಆಗಬೇಕು ಅಂತ ಇದ್ದೀನಿ. ಜೋಡ ಪ್ರತ್ಯೇಕ ಜಿಲ್ಲೆ ಮಾಡ್ಬಿಡು. ಇಲ್ಲ, ಜೋಯಿಡ ಅಲ್ಲ ಸರ್, ಹಳಿಯಾಳ ಅವಾಗ ಶಿರ್ಸಿ ಎಲ್ಲ ಹಳ್ಳಿ ಜೋಡಾದ ಜಿಲ್ಲೆ ಮತ್ತೆ ಈ ಸಲ ಬಜೆಟಲ್ಲಿ ಸಾವಯವ ಇದಾಗಿದೆ ಸರ್. ಸಾವಯವ ಅಂತ ಜೋಡ ತಾಲೂಕಾ ಸಾವಯವ ಕೃಷಿ ತಾಲೂಕಾ ಅಂತ ಘೋಷಣೆ ಮಾಡಿಸಿದ್ದೇವೆ. ಸಾವಯವ ಕೃಷಿಗೆ ಉತ್ತೇಜನ ಕೊಡಲಿಕ್ಕೆ, ಆ ಉತ್ತೇಜನ ಕೊಡಲಿಕ್ಕೂ ಸಹ ಮುಖ್ಯಮಂತ್ರಿಗಳು ಹೇಳಿದ್ದೇನೆ ನಾನು. ಮುಂಗಡ ಪಡೆದಲ್ಲಿ ಸಾಕಷ್ಟು ನೀವು ಗ್ರ್ಯಾಂಟ್ಸ್ ಇಡಬೇಕು. ಯಾಕಂದರೆ ಸಾವಯವ ಕೃಷಿ ಏನಿರ್ತದೆ, ಅದು ಪ್ರೊಡಕ್ಷನ್ ಕಡಿಮೆ ಇರ್ತದೆ. ನಾನು ಹೇಳೋದು ರೈಟ್ ಅದೇ. ಸಾವಯವ ಕೃಷಿಯಲ್ಲಿ ಉತ್ಪಾದನೆ ಕಡಿಮೆ ಇರ್ತದೆ, ಅದರ ಆರೋಗ್ಯಕ್ಕೆ ಒಳ್ಳೆಯದು, ರೇಟ್ ಇರ್ತದೆ. ಬಟ್ ಮಾರ್ಕೆಟ್ ಇರ್ಬೋದು, ಬಟ್ ಅದಕ್ಕೆ ಉತ್ತೇಜನ ಕೊಡಬೇಕಾಗ್ತದೆ ಅಂತ ನಾನು ಹೇಳಿದೆ. ರಾಜ್ಯ ಕಂಡ ಹಿರಿಯ ರಾಜಕಾರಣಿಗಳು ವಿಶೇಷವಾಗಿ ಇದು ಬಾರಿ ಇದಾಗಿದೆ ಸರ್. ಮೊನ್ನೆ ಪ್ರಶ್ನೆ ವಿಶೇಷವಾಗಿ ಮುಂದಿನ ಬಾರಿ ಏನು ಕುಸ್ತಿಗೆ ರೆಡಿ ಆಗ್ತಿರೋ ಅಥವಾ 2025 ಕುಸ್ತಿ 2028ಗೆ ವಿಧಾನಸಭೆಗೆ ದಿನ ಕುಸ್ತಿ ಆಡ್ತಾ ಇರ್ತೇವೆ. ಹಾಗೆಲ್ಲ ಸರ್, ನೆಕ್ಸ್ಟ್ ವಿಧಾನಸಭೆಗೆ ಮತ್ತೆ ಕುಸ್ತಿಗೆ ಇದಾಗ್ತಿರೋ ಅಥವಾ ಏನಾದ್ರು ವಿಧಾನಸಭೆ ಕುಸ್ತಿ ಆಡ್ಬೇಕಂತ ಏನಿದೆ, ದಿನ ಒಂದು ಕುಸ್ತಿ ಆಡ್ತೇವೆ. ಹಂಗಾರೆ ಇನ್ನೂ ಸಕ್ರಿಯವಾಗಿರ್ತೀರ? ನಮ್ಮ ಇದು ಕುಸ್ತಿ ಆಡಕ್ಕೆ ಯಾರು ನಮ್ಗೆ ಬರೋದಿಲ್ಲ, ಅದೇನು ಪ್ರಾಬ್ಲಮ್. ಗಿರಾಕಿ ನೋಡ್ತಾ ಇರ್ತೇವೆ, ಯಾರು ಗಿರಾಕಿ ಸಿಗ್ತಾರೆ ಅಂತ ಕುಸ್ತಿ ಆಡ್ಲಿಕ್ಕೆ. ಹಾಂ ಸರ್, ಶಿವರ್ ಬೋದ್ರ ಮುಂದೆ ಯಾರು ಒಟ್ಟಾರೆ ಸಕ್ರಿಯವಾಗಿರ್ತೀರಾ? ಸಕ್ರಿಯವಾಗಿರ್ತೈತೆ. ಹಾಂ ಸರ್, ಇವಿಷ್ಟು ಒಟ್ಟಾರೆ ಗೊತ್ತಾಯ್ತಲ್ಲ ಮಾನ್ಯ ಜನಪ್ರಿಯ ಶಾಸಕ